ಇವ್ರ ಅನ್ನ ಕಿತ್ತಿದಿರಲ್ಲ, ನಿಮ್ ದೇವ್ರು ಒಳ್ಳೇದ್ ಮಾಡ್ತಾನೆ ಈ ಸರ್ಕಾರಕ್ಕೆ. ಪಾಪಿಗಳ ಸರ್ಕಾರ ಇದು, ಪಾಪಿಗಳ ಸರ್ಕಾರ ಇದು. ಯಾರು ಗಾಬರಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಯಾರು ಹರಿದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಾ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ. ಕನಕಪುರದಲ್ಲಿ ಕಿತ್ತಾಡಿ ಸಾಲದು ಅಂತ ಬೆಂಗಳೂರಲ್ಲೂ ಕುಸ್ತಿಗೆ ಬಿದ್ದವಲ್ಲ ಇವೆಲ್ಡುವಿ. ಏನಂತ ಕತೆ? ಗೌರ್ಮೆಂಟ್ ನಾವು ಗಾಲ್ಡರ್ ಕ್ಯಾನ್ಸಲ್ ಮಾಡ್ಕೊಂಡು ಓಡಾಡ್ತವೆ ಕಣ. ಜನಗಳು ಪಾಪ ಯಾಕ್ರನ್ನ ಹಿಂಗ್ ಮಾಡ್ತೀರಿ ಅಂತ ಕಣ್ಣೀರ್ ಆಗ್ತವೆ. 5 ವರ್ಷ ಆದ್ರಿಯಪ್ಪ, ನನ್ನ ಕಾರ್ ಬಂದಾಗ್ಯಾವ್ರ, ಕಲ್ ಬಂದಾಗ್ಯಾವ್ರಿ. ಮಂದಿ ಕೊಟ್ಟಿದ್ದ ತಿನ್ನೋದ್ರಿ. ನಾನು ಏನ್ ಮಾಡ್ಬೇಕಲ್ಲಪ್ಪ, ಏನ್ ತಿನ್ಬೇಕು? ರೇಷನ್ ಇಲ್ಲ, ಏನಿಲ್ಲ, ಆಟೋ ಓಡಿಸಿ ಮತ್ತೆ ಜೀವನ ಮಾಡ್ಬೇಕಾಗ ಪರಿಸ್ಥಿತಿ ಬಂದಿದೆ. ಅದು ಬಂದಿದ್ರಾಗ ಹೆಲ್ಪ್ ಆಗ್ತೈತೆ. ನಾವು ಹೋಗಿ ಕೇಳಿದ್ರೆ ಅವರು ನಿಮ್ದು ಕಾರ್ ಬರಲ್ಲ, APL ಆಗಿದೆ ಅಂತಿದ್ದಾರೆ. ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಕೊಡಲ್ಲ ಮಕ್ಕಿನ ಅಂತ ಹೇಳಿರು. ಅದಕ್ಕೆ ಬಿಜೆಪಿ ಬೈತವೆ ಕಣ. ರೇಷನ್ ಅಂಗಡಿಗೆ ಹೋದ್ರೆ ಕೊಡಲ್ಲ ಅಂತೇಳಿ ಅವ್ರನ್ನೆಲ್ಲ ಅವಾಜ್ ಹಾಕಿ ರೋಪ್ ಹಾಕಿ ಕಳ್ಸಿದ್ದಾರೆ. ಕೇಳಿದ್ರೆ ಹೋಗ್ರಿ ಸಿದ್ದರಾಮಯ್ಯನ ಕೆಳಗೆ ಹೋಗ್ರಿ, ನಮ್ಮನ್ನೇನ್ ಕೇಳ್ತೀರಾ ಅಂತ ರೇಷನ್ ಅಂಗಡಿಯವರು ಧಮ್ಕಿ ಹಾಕ್ತಾ ಇದಾರೆ. ಎಲ್ಲರೂ ಧಮ್ಕಿ, ಕೆಡ ಹೋಗ್ತಂತ. BPL ಕಾರ್ಡ್ ಕಡಿತ ಮಾಡಿದ್ರೆ ಅವ್ರಿಗೆ ಅಲ್ಲಿ ಹಣ ಉಳಿತದೆ. ಉಚಿತ ಅಕ್ಕಿ ಕೊಡುವುದು ಎಲ್ಲ ಘೋಷಣೆ ಮಾಡಿದ್ರು, ವೀರಾವೇಶ ಘೋಷಣೆ ಮಾಡಿದ್ರು. ಗ್ಯಾರಂಟಿ ಕೊಡ್ತೀವಿ, ಫ್ರೀ ಅಕ್ಕಿ, ಕರೆಂಟು, ಬಸ್ ಚಾರ್ಜ್ 2,000 ದುಡ್ಡು ಅಂತ ಮಾಡ್ಬಿಟ್ಟು ಈಗ ಕಾರ್ಡ್ ಕ್ಯಾನ್ಸಲ್ ಮಾಡ್ತವೆ ಕಣೆ. ಆತಂಕಕ್ಕೆ ಒಳಗಾಕಂತದ್ದು ಏನ್ ಬೇಕಾಗಲ್ಲ. ಜೆನ್ಯೂನ್ ಯಾರನ್ನ ಬಿಟ್ಟು ಹೋಗಿದ್ರೆ ಮತ್ತೆ ವಾಪಸ್ ಕೊಡ್ಲಿಕ್ಕೆ ಅವಕಾಶ ಇದೆ. ಆಗ್ಲಿ ಗಣಪ, ಒಪ್ಕೊಂಡೆ. ಒಂದಷ್ಟು ಕಾಲದ್ದು ಅಕ್ರಮ ಆಗಿರ್ಬೋದು. 500 ದುಡಿಯನು 10 ರೂಪಾಯಿ ಎಕ್ಸ್ಟ್ರಾ ದುಡಿದ್ರು ಸುಳ್ಳು ಹೇಳಿ ಕಾಲ್ಡ್ ಮಾಡಿಸ್ಕೊಂಡಿರ್ಬೋದು. ಆದ್ರೆ ಮನೆ ಮೇಲ್ ಮನೆ ಕಟ್ಕೊಂಡ್ರೆ ಯಾವನಾರು ಕಾಲ್ಡ್ ಮಾಡಿಕೊಂಡಿದ್ರಿ ಅವನ್ನ ಕ್ಯಾನ್ಸಲ್ ಮಾಡ್ಲಿ. ಅದು ಬಿಟ್ಟು ಡಾಕ್ಯುಮೆಂಟ್ ಕೊಡಕ್ಕಾಗದೆ ಇದ್ದಾರ ಕಾಲದೆಲ್ಲ ಕ್ಯಾನ್ಸಲ್ ಮಾಡಿ ಯಾವ ಸಾಧನೆ ಮಾಡ್ತಾವಲ್ಲ ಇವು. ಅದೇ ಕಣ, ಗ್ಯಾರಂಟಿದು ಹೊಸ ದುಡ್ಡು ಉಳ್ಕೊಂಡ್ರೆ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅಂತವ. ಅಭಿವೃದ್ಧಿ ಮಾಡ್ತೀನಿ ಅಂತವ ಕಮಿಷನ್ ನೋಡ್ದು ವಂಶ ವೃಕ್ಷ ಉದ್ಧಾರ ಮಾಡ್ಕೊಂತವೆ ಅಷ್ಟೇ ಕಣ್ಲೆ. ಹೋದ ಎಲೆಕ್ಷನ್ ಅಲ್ಲಿ ಖರ್ಚು ಮಾಡಿದ ದುಡ್ಡು ವಾಪಸ್ ಬಂದಿಲ್ಲ. ಮುಂದಿನ ಎಲೆಕ್ಷನ್ಗೂ ದುಡ್ಡು ಖರ್ಚು ಮಾಡ್ಬೇಕು. ಎಲ್ಲಿಂದ ತತ್ತರ್ಲಣ MLAಗಳು ಗರ್ರಮ್ ಆಗ್ಬಿಟ್ಟವೆ ಕಣೆ. ಅದಕ್ಕೆ ಈ ದಾರಿ ಹಿಡ್ದಿರಂಗೈತಿ ಗೌರ್ಮೆಂಟ್. ಅಯ್ಯಯ್ಯೋ, ದುಡ್ಡು ಮಾಡಕ್ಕೆ ರಾಜಕೀಯಕ್ಕೆ ಬರಬೇಕು ಅಂತ ಬಂದಿರೋ ಬಡ್ಡಿ ಮಕ್ಳೆಲ್ಲ ಲಾಯಸಾಗಿ ರೋಡಿಗೆ ಬಂದ ಮೇಲೆ ದೇಶ ಉದ್ಧಾರ ಆಗೋಯ್ತದೆ ಕಣ್ಲೆ. ಅಲ್ಲಿ ಗಂಟ ಬಡವನ್ನ ಬಡ್ದು ಅವನ್ ರಕ್ತ ಕುಡ್ದೆ ಸರ್ಕಾರ ನಡೆಸಬೇಕಾಯ್ತದೆ. ಮುಖನ ಅದಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತವ ಬಿಜೆಪಿ ಸ್ಟ್ರಾಂಗ್ ಆಗಿ ನಿಂತವೆ. ಬಿಜೆಪಿ ಇದನ್ನ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ. ನಾನು ಇವತ್ತೇ MLAಗಳಿಗೆಲ್ಲ ಪತ್ರ ಬರೀತೀನಿ. ನಾನು ಈ BPL ರದ್ದಾಗಿರೋದ್ರ ಬಗ್ಗೆ ಎಲ್ಲಾ ತಾಲೂಕಲ್ಲೂ ಹೋರಾಟ ಮಾಡುವಂತ ಕರೆಯನ್ನ ನಾನು ಕೊಡ್ತೀನಿ. ಸೂಪರ್ ಮಾಮಾ, ಒಳ್ಳೆ ಕೆಲಸ ಕಣ್ಲೆ. ಯಾರ್ಯಾರು ಕಾಲ್ಡು ಕ್ಯಾನ್ಸಲ್ ಆಗೈತು ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಒಳ್ಳೇದು ಕೆಟ್ಟದು ವಿಚಾರಿಸ್ಬರಕೇಳ. ಆಗ್ಲಾರು ಕೊರೋನಾ ಟೈಮಲ್ಲಿ ಇವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತನಾರ ಆಯ್ತದೆ. ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಆಯ್ತದೋ ಇಲ್ವೋ, ಮುಂದೆ ಎಲೆಕ್ಷನ್ಗೆ ಹೆಲ್ಪ್ ಆದ್ರೆ ಸಾಕು ಅಂತ ಹೊಂಟಬೇಕನೆ. ಅಲ್ಲಿಗೆ ರಾಜಕೀಯದಲ್ಲಿ ಒಬ್ಬನು ಒಳ್ಳೆ ಮನುಷ್ಯ ಇಲ್ಲ ಅನ್ನಂಗಾಯ್ತು ಕಂಡ್ಲಬೇಕನೇಶಿ. ಈ ಕೆಟ್ಟದ್ರ ಬಗ್ಗೆ ಮಾತಾಡಿ ನಾಲ್ಗೆ ಕೆಟ್ಟೋಗೈತಿ. 90 ತಗೊಂಡು ಬಾಯಿ ಮುಕ್ಳಿಸ್ಬಿಡೋಣ ನೆಡ್ಲೆ. ಶಿವನಿ ಶಂಭುಲಿಂಗ.